ಹಲೋ ಹಾಲ್, ವೆಲ್ಕಮ್ ಟು ಮೈ ಚಾನೆಲ್ ಕೀರು ವ್ಲಾಗ್ಸ್. ಇವತ್ತಿನ ವಿಡಿಯೋ ನಮ್ಮನೇಲಿ ನಡೆದಿದ್ದ ಕಾಳ್ಗೋಳಮ್ಮ ದೇವಿಯ ಪೂಜೆ ಬಗ್ಗೆ. ಇದರ ರೀತಿ ನೀತಿ ಏನು, ನಮ್ಮನೇಲಿ ಹೇಗೆ ಮಾಡ್ತೀವಿ ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ. ಫುಲ್ ವಿಡಿಯೋ ನೋಡಿ. ಇದು ಹೊಲದಲ್ಲಿ ಮಾಡೋ ದೇವರು, ಹಾಗಾಗಿ ಪೂಜೆಗೆ ಅಡುಗೆಗೆ ಏನೇನು ಬೇಕೋ ಎಲ್ಲ ಮನೆಯಿಂದನೇ ತಯಾರು ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಅಡುಗೆಗೆ ಏನೇನು ಬೇಕೋ ಈರುಳ್ಳಿ ಬೆಳ್ಳುಳ್ಳಿ ಅದನ್ನೆಲ್ಲ ಹಚ್ಕೊತಾ ಇದ್ದೀನಿ. ಪೂಜೆಗೆ ಏನೇನು ಬೇಕೋ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ನಾನು ನನ್ನ ತಮ್ಮ 2 ವೀಲರಲ್ಲಿ ಒಂದು 3-4 ಸಲ ಓಡಾಡಿದ್ವಿ. ಮತ್ತು ಇಲ್ಲಿ ಏನು ಕಾಣ್ತಿದೆ ನಿಮಗೆ, ಇದು ನಮ್ಮ ಮುನಿಯಪ್ಪನ ಗುಡಿ. ನಾವು ವರ್ಷ ಇಲ್ಲಿ ಮುನಿಯಪ್ಪನ ಮಾಡ್ತೀವಿ, ಕೋಳಿ ಬಲಿ ಕೊಟ್ಟು. ಮತ್ತು ಯುಗಾದಿ ಹಬ್ಬದ ದಿನ ಸಿಹಿ ಎಡೆ ಕೂಡ ಹಾಕ್ತೀವಿ. ಇದೇ ನಾವು ಪೂಜೆ ಮಾಡೋ ಜಾಗ. ಇದನ್ನು ನಮ್ಮ ಆಂಟಿ ಹಿಂದಿನ ದಿನವೇ ಬಂದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಡ್ಡಿ ಎಲ್ಲ ನೆಟ್ಟೋಗಿದ್ರು. ಮತ್ತು ಬೆಳಗ್ಗೆ ಅವರೇ ಬಂದು ಸಗಣಿ ಸಾರಿಸಿ ರಂಗೋಲಿ ಎಲ್ಲ ಹಾಕಿದ್ರು. ಮತ್ತು ಇಲ್ಲೇನು ಕಾಣ್ತಿದೆ, ಝೂಮ್ ಆಗ್ತಿದೆ ನೋಡಿ, ಅದು ನಮ್ಮ ಮನೆ. ಅಲ್ಲಿಂದ ಇಲ್ಲಿಗೆ ನಾನು ನನ್ನ ತಮ್ಮ ಒಂದು 3-4 ಸಲ ಏನೇನು ಐಟಮ್ಸ್ ಬೇಕೋ ಎಲ್ಲ ತೊಗೊಬಂದಿಟ್ವಿ. ಎಲ್ಲ ಐಟಮ್ಸಲ್ಲಿ ಇಟ್ಟಿದ್ದೀನಿ ನೋಡಿ. ಅಡುಗೆಗೆ ಬೇಕಾಗಿರೋ ಸಾಮಾನುಗಳು, ಪೂಜೆ ಸಾಮಾನುಗಳು, ನೀರಂತೂ ಒಂದು 3-4 ಕ್ಯಾನೆ ತಂದಿದ್ದೀವಿ. ಬಿಸಿಲು ತುಂಬ ಇತ್ತು, ಸೊ ದಟ್ ನೀರು ತುಂಬ ಅವಶ್ಯಕತೆ ಇತ್ತು. ಅಷ್ಟರಲ್ಲಿ ನಾನಿಬ್ಬರು ತಮ್ಮಂದಿರು ಸಿಲಿಂಡರ್ ಮತ್ತು ಸ್ಟವ್ನ ತೊಗೊಂಡು ಬಂದರು. ನಾವು ಯಾವಾಗಲೇ ಈ ದೇವ್ರನ್ನ ಮಾಡಿದ್ರೂ ಒಲೆ ಹಚ್ಚೇ ಮಾಡ್ತಿದ್ವಿ. ಆದರೆ ಈ ಸಲ ಬಿಸಿಲು ತುಂಬ ಇದ್ದಿದ್ದರಿಂದ ಮಾಡೋಕ್ಕಾಗಲ್ಲ ಒಲೆ ಹಚ್ಚಿ ಅಂತ ಅಂದ್ಬಿಟ್ಟು ಮಮ್ಮಿ ಮತ್ತು ಆಂಟಿ ಸಿಲಿಂಡ್ರ್ ತೊಗೊಂಡೋಗಿ ಸ್ಟವಲ್ಲೇ ಮಾಡಿಬಿಡೋಣ ಅಂತಂದರು. ಮತ್ತು ಈ ದೇವ್ರಿಗೆ ಏನಪ್ಪ ಅಂತಂದರೆ ನಾವು ಹಸ್ರು ಚಪ್ರನೇ ಹಾಕಿ ಮಾಡಬೇಕು. ಅದಕ್ಕೆ ನಮ್ಮ ಡ್ಯಾಡಿ ಹೋಗ್ಬಿಟ್ಟು ಹೊಂಗೆ ಮರದ ರಂಬೆ ಎಲ್ಲ ಕಟ್ಕೊಂಡು ಬಂದು ಹಾಕ್ತಾಯಿದ್ದಾರೆ. ಮತ್ತು ನಾವು ಹಚ್ಚಿರೋ ದೀಪ ಆರದೇ ಇರಲಿ ಅಂತ ಸುತ್ತ ಬಿಳಿ ಪಂಚೆನ ಕಟ್ತಾರೆ. ಅಷ್ಟರಲ್ಲಿ ನಮ್ಮ ಅಯ್ಯ, ನಮ್ಮ ಆಂಟಿ, ನಮ್ಮ ಮಮ್ಮಿ ಎಲ್ಲರೂ ಬಂದರು. ಬಂದಿದ ತಕ್ಷಣ ನಮ್ಮ ಮಮ್ಮಿ ತಳಗೆ ರೆಡಿ ಮಾಡಿಕೊಂಡ್ರು. ಬಿಸಿಲು ತುಂಬ ಇದ್ದಿದ್ದರಿಂದ ಮಣ್ಣು ಮೇಲೆ ಕುತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಟಾರ್ಪಲ್ ಹಾಸ್ಕೊಂಡು ಅದ್ರ ಮೇಲೆ ಚಾಪೆ ಹಾಕ್ಬಿಟ್ಟು ಕುತ್ಕೊಂಡ್ವಿ. ಅಷ್ಟರಲ್ಲಿ ಪೂಜೆಗೆಲ್ಲ ರೆಡಿ ಆಗ್ತಿತ್ತು. ಪೂಜೆಗೆಲ್ಲ ರೆಡಿ ಆದಮೇಲೆ ತಳಗೆಯನ್ನು ಇಟ್ಟು ಪೂಜೆ ಮಾಡಿ ನೆಕ್ಸ್ಟು ಕೋಳಿ ಬಲಿ ಕೊಡಬೇಕು. ಬಲಿ ಕೊಡೋಕ್ಕೆ ಮುಂಚೆ ಕೋಳಿಗೆ ಪೂಜೆ ಮಾಡಿ ತೀರ್ಥದ ನೀರನ್ನ ಅದ್ರ ಮೇಲೆ ಹಾಕ್ತಾರೆ. ಇಲ್ಲಿ ಕೋಳಿ ಬರೀ ತಲೆ ಒದ್ರಿದ್ರೆ ಸಾಲದು, ಫುಲ್ ಮೈ ಒದ್ರಬೇಕಿತ್ತು. ಅಲ್ಲಿವರೆಗೂ ಅದನ್ನು ಬಲಿ ಕೊಡೋಂಗಿಲ್ಲ. ಆದರೆ ಈ ಕೋಳಿಗಳು ನಿಲ್ತಾನೆ ಇರಲಿಲ್ಲ, ಹೋಗ್ತಿತ್ತು. ನಾವು ಎಲ್ಲಿದು ಟಗರು ಪಲ್ಯ ಥರ ಕೋಳಿ ಪಲ್ಯ ಆಗೋಗುತ್ತೋ ಅಂದ್ಕೊಂಡ್ವಿ ಗೈಸ್. ನಾವಿವತ್ತಿದಾಗದೇ ಇಲ್ಲ ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ಡ್ಯಾಡಿ ಇನ್ನೊಂದ್ಸಲಿ ಪೂಜೆ ಮಾಡಿ ತೀರ್ಥದ ನೀರು ಹಾಕಿದ್ರು. ಆವಾಗ ಉದುರಿತು. ಆಮೇಲೆ ಕೋಳಿ ಬಲಿ ಕೊಟ್ಟರು. ನನ್ನ ತಮ್ಮ ರೆಕ್ಕೆ ಮತ್ತು ಕಾಲು ಹಿಡ್ಕೊಂಡಿದ್ದ, ನಮ್ಮ ಡ್ಯಾಡಿ ತಲೆ ಹಿಡ್ಕೊಂಡು ಕುತ್ತಿಗೆ ಹತ್ರ ಕಟ್ ಮಾಡಿದ್ರು. ಕಟ್ ಮಾಡಾದಮೇಲೆ ಕೋಳಿ ತಲೆನ ದೇವ್ರ ಹತ್ರ ಇಡ್ತಾರೆ. ಅದೇ ಥರ ಇನ್ನೊಂದು ಕೋಳಿನೂ ಬಲಿ ಕೊಟ್ಟರು. ಇಲ್ಲಿ ನಮ್ಮ ಆಂಟಿ ಹಿಡ್ಕೊಂಡಿದ್ರು, ನಮ್ಮ ಡ್ಯಾಡಿನೇ ಕಟ್ ಮಾಡಿದ್ರು. ಕಟ್ ಮಾಡಿದ ತಲೆನ ದೇವ್ರ ಮುಂದೆ ಇಟ್ಟು ಬಾಯಿಗೆ ನೀರು ಬಿಟ್ಟರು. ಆಮೇಲೆ ನನ್ನ ತಮ್ಮಂದಿರಿಬ್ಬರು ಕೋಳಿ ತೊಗೊಂಡು ಕ್ಲೀನ್ ಮಾಡಿಸ್ಕೊಂಡು ಬರೋಕ್ಕೆ ಅಂತ ಹೋದರು. ಕೋಳಿ ತಲೆ ಮಾತ್ರ ಇಲ್ಲೇ ಸ್ಟವ್ ಮೇಲೆ ಇಟ್ಬಿಟ್ಟು ಸೀಸ್ಬಿಟ್ಟು ನಾವೇ ಕ್ಲೀನ್ ಮಾಡ್ಕೊಂಡ್ವಿ. ಕೋಳಿ ಕ್ಲೀನ್ ಮಾಡಿಸ್ಕೊಂಡು ಬಂದಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಮಾತಾಡ್ತಾ ಇದ್ದಾರಲ್ಲ, ಇವರೇ ನಮ್ಮ ಆಂಟಿ. ಹಾಗೆ ಎಲ್ಲರೂ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈ ಥರ ನಾವೆಲ್ಲರೂ ಸೇರಿ ಸುಮಾರು ಒಂದು 8-9 ತಿಂಗಳೇ ಆಗಿತ್ತು ಅನಿಸುತ್ತೆ. ನಮ್ಮ ಅಯ್ಯ ಆಂಟಿನ ರೇಗಿಸ್ತಾ ಇದ್ರು, ಟೈಮ್ ಆಯಿತು, ಇನ್ನೂ ಎಷ್ಟೊತ್ತು ಅಡುಗೆ ಮಾಡೋದೇನು ಅಂತ. ಆಮೇಲೆ ನನ್ನ ತಮ್ಮ ತರಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದ. ನಾನು ಅವನಿಗೆ ಒಗ್ಟು ಕೇಳಿದೆ, ಅವನು ನಂಗೆ ಸುಮಾರು ಒಗ್ಟು ಕೇಳ್ದ. ಆದರೆ ಎಲ್ಲ ಒಗ್ಟಿಗೂ ನಮ್ಮ ಅಯ್ಯನೇ ಆನ್ಸರ್ ಮಾಡಿದ್ದು. ಅವ್ರು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅದ್ರ ಬಗ್ಗೆ ಎಲ್ಲ. ಹೀಗೆ ಎಲ್ಲ ಮಾತಾಡಿಕೊಂಡು ಆಟ ಆಡಿಕೊಂಡು ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಜೊತೆಗೆ ಕಾರ್ಡ್ಸ್ ಆಡಿದ್ವಿ. ಆಮೇಲೆ ನಮ್ಮರದಲ್ಲೇ ಬಿಟ್ಟಿದ್ದು ಮಾವಿನಕಾಯಿ ತೊಗೊಂಡು ಬಂದಿದ್ವಿ, ಕೊಬ್ಬರಿಕಾಯಿ. ಅದು ತುಂಬ ಚೆನ್ನಾಗಿರುತ್ತೆ ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ರೆ. ಅಷ್ಟರಲ್ಲಿ ಸಾಂಬಾರು ರೆಡಿಯಾಗಿತ್ತು. ಮಮ್ಮಿ ಆಂಟಿ ಮುದ್ದೆ ಮಾಡೋಕ್ಕೆ ಹೋದರು. ಆಂಟಿ ಮುದ್ದೆ ತೊಳ್ಸ್ಕೊಡ್ತಾಯಿದ್ರು, ಮಮ್ಮಿ ಮುದ್ದೆ ಕಟ್ಟಿದ್ರು. ಆಮೇಲೆ ಎಲ್ಲ ಅಡುಗೆನೂ ಏನೇನು ಮಾಡಿದ್ದೀವೋ ಎಲ್ಲನೂ ದೇವ್ರ ಮುಂದೆ ಎಡೆ ಇಟ್ಟು ಪೂಜೆ ಮಾಡಿ ನೈವೇದ್ಯ ಮಾಡಾದ್ಮೇಲೆ ನಾವು ಊಟ ಮಾಡೋದು. ಆಮೇಲೆ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಸಾಂಬಾರು ಮಾತ್ರ ಸಕ್ಕತ್ತಾಗಿತ್ತು ಗೈಸ್. ಮನೇಲಿ ಮಾಡಿದ್ರು ಆ ಟೇಸ್ಟ್ ಬರಲ್ಲ, ದೇವ್ರಿಗೆ ಮಾಡಿದ್ದು ಏನೋ ನನಗೆ ಗೊತ್ತಿಲ್ಲ. ಆದರೆ ಸಾಂಬಾರು ಮಾತ್ರ ಅಷ್ಟು ಚೆನ್ನಾಗಾಗಿತ್ತು. ನಾನಂತೂ ಯಾವತ್ತೂ ಆ ಟೇಸ್ಟ್ ತಿಂದಿರಲಿಲ್ಲ.
ಅನ್ಫಾರ್ಚುನೇಟ್ಲಿ ನಾನು ವಿಡಿಯೋ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಏನೇನಾಯಿತು ಅಂತ ಎಲ್ಲ ನಾನೇ ಹೇಳಿ ಕನ್ಕ್ಲೂಡ್ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಊಟ ಎಲ್ಲ ಮಾಡಿಬಿಟ್ಟು ಕುತ್ಕೊಂಡು ಅದೇ ಮಾತಾಡ್ತಾ ಇದ್ವಿ. ನಾವು ಲಾಸ್ಟ್ ಟೈಮ್ ಈ ದೇವ್ರನ್ನ ಮಾಡಬೇಕಾದ್ರೆ 10 ಜನ ಇದ್ವಿ, ಆದರೆ ಈ ಸಲ ಮಾಡೋಷ್ಟರಲ್ಲಿ 7 ಜನ ಆಗಿದ್ದೀವಿ. ಅದು ಏನಕ್ಕೆ, ಯಾರಿಲ್ಲ, ಏನಾಯಿತು ಅಂತೆಲ್ಲ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗೆಲ್ಲ ಮಾತಾಡ್ಕೊಂಡು ಕೂತಿರ್ಬೇಕಾದ್ರೆ ಅಯ್ಯಂಗೆ ಸಡನ್ನಾಗಿ ಕಾಲ್ ಬಂತು, ಏನೋ ಸಡನ್ ಕೆಲಸ ಬಂತು. ಹಾಗಾಗಿ ಅವ್ರು ಹೊರಟ್ರು. ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಡ್ಯಾಡಿನೂ ಹೊರಟ್ರು. ಇವೆಲ್ಲ ಅನ್ಕೊಂತಿರ್ಬೋದು, ಏನಪ್ಪ ಇವರು ದೇವ್ರು ಮಾಡ್ತಿದ್ದಾರೆ, ಆದರೆ ಯಾರನ್ನೂ ಕರೆದಿಲ್ಲ, ಬರೀ ಇವರೇ ಮಾಡ್ಕೊಂಡು ತಿಂತಾ ಇದ್ದಾರೆ ಅಂತ. ಆದರೆ ಈ ದೇವ್ರಿನ ವಿಶೇಷತೆನೇ ಅದು ಗೈಸ್. ನಾವು ನಮ್ಮ ತಾತನ ಫ್ಯಾಮಿಲಿ, ಅಂದರೆ ನಮ್ಮ ತಾತನ ಮಕ್ಕಳು, ಅವ್ರ ಫ್ಯಾಮಿಲಿ ಏನೇನಿದ್ದೀವಿ ಅವರಷ್ಟೇ ಹೋಗ್ಬಿಟ್ಟು ಈ ದೇವ್ರನ್ನ ಮಾಡಬೇಕು ಹೊರತು ನಾವು ಆಚೆಯಿಂದ ಯಾರನ್ನೂ ಕರೆಯೋ ಆಗಿಲ್ಲ. ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಈ ದೇವ್ರಿಗೆ ಏನೇ ಅಡುಗೆ ಮಾಡಿದ್ರು ನಾವು ವಾಪಸ್ ಮನೆಗೆ ತೊಗೊಂಡೋಗೋ ಆಗಿಲ್ಲ. ಮತ್ತು ಅಡುಗೆಗೆ ತೊಗೊಂಡೋಗಿರೋ ಪದಾರ್ಥಗಳನ್ನೂ ವಾಪಸ್ ಮನೆಗೆ ತೊಗೊಂಡೋಗಾಗಿಲ್ಲ. ರಾಗಿ ಹಸಿಟ್ಟು ಆಗಿರ್ಬೋದು, ಅಕ್ಕಿ, ಉಪ್ಪು, ನೀರು ಏನೂ ವಾಪಸ್ ಮನೆಗೆ ತೊಗೊಂಡೋಗಾಗಿಲ್ಲ. ನಾನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಆಗದೆ ಇರೋ ಕಾರಣ ಇಷ್ಟೇ. ಸಡನ್ನಾಗಿ ಮಳೆ ಬಂತು. ನೀವೇ ನೋಡಿರ್ಬೋದು ವಿಡಿಯೋದಲ್ಲಿ ಎಷ್ಟು ಬಿಸಿಲಿತ್ತು ಅಂತ. ಮಳೆ ಬರೋ ಯಾವ ಕ್ಲೂನೂ ಇರಲಿಲ್ಲ. ಸಡನ್ನಾಗಿ ಜೋರ ಗಾಳಿ ಎದ್ದೇಳ್ತು. ಮಳೆ ಬರ್ಬೋದು ಅಂತ ನಾವೆಲ್ಲ ಪ್ಯಾಕ್ ಮಾಡ್ತಾಯಿದ್ವಿ, ಅಷ್ಟರಲ್ಲಿ ಮಳೆ ಬಂದೇ ಬಿಡ್ತು. ಡ್ಯಾಡಿನೂ ಇರಲಿಲ್ಲ, ನಮ್ಮ ಅಯ್ಯನೂ ಇರಲಿಲ್ಲ. ಹಾಗಾಗಿ ನನ್ನ ತಮ್ಮಂದಿರ ಜೊತೆನೇ ಗಾಡೀಲಿ ಫಸ್ಟ್ ಸಿಲಿಂಡ್ರ್ ಮತ್ತು ಗ್ಯಾಸ್ನ ಕೊಟ್ಟು ಕಳಿಸ್ಬಿಟ್ವಿ. ಆಮೇಲೆ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂದ್ಕೊಂಡೆ, ಆದರೆ ಅಷ್ಟು ಜೋರಾಗಿ ಮಳೆ ಬಂತು, ನಂಗೆ ಫೋನ್ ಕೂಡ ಓಪನ್ ಮಾಡೋಕ್ಕೆ ಆಗಲಿಲ್ಲ. ಹಾಗಾಗಿ ಸಾರಿ ಫಾರ್ ದ್ಯಾಟ್. ಕ್ಲಿಪ್ಪಿಂಗ್ಸ್ ಏನು ತೊಗೊಳಕ್ಕಾಗಲಿಲ್ಲ. ನಾವು ಹೋಗೋದೇ ದೊಡ್ಡ ಕಷ್ಟ ಆಗಿತ್ತು ಅವಾಗ. ಬಿಕಾಸ್ ನಾನು ತೋರಿಸಿದ್ದೆ ನಿಮಗೆ ಮನೆಯಿಂದ ಎಷ್ಟು ದೂರ ಇದೆ ಅಂತ. ನಮ್ಮ ದೇವ್ರು ಮಾಡಿದ ಜಾಗ ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗೋದಕ್ಕಾಗಲಿಲ್ಲ. ದೂರ ಅಂದರೆ ತುಂಬ ದೂರನೂ ಏನಿಲ್ಲ, ಆದರೆ ವಾಕೇಬಲ್ ಡಿಸ್ಟೆನ್ಸಲ್ಲೇ ಇತ್ತು. ಆದರೆ ಅಷ್ಟು ಜೋರು ಮಳೆ ಬಂದಿದ್ದ ಕಾರಣ ನಮಗೊಂದು ಹೆಜ್ಜೆನೂ ಮುಂದೆ ಇಡೋಕ್ಕಾಗಲಿಲ್ಲ. ಮರದಡೆ ನಿಂತ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ, ಆದರೆ ಸಿಡ್ಲು ಬೇರೆ ಹೊಡಿತಿತ್ತು. ಅದು ಬೇರೆ ಒಂದು ಭಯ, ಸೇಫ್ ಅಲ್ಲ ಇದು ಅನ್ನೋದು. ತುಂಬ ಕಷ್ಟ ಆಯಿತು. ಆಲ್ಮೋಸ್ಟ್ ಒಂದು 20 ನಿಮಿಷ ಇದೇ ಸರ್ಕಸ್ ಮಾಡಿಕೊಂಡು ಮನೆಗೆ ಹೋದ್ವಿ. ಮಳೇಲಿ ಫುಲ್ ನಿಂತ್ಕೊಂಡು ಆಮೇಲೆ ಮನೆಗೆ ಹೋದ್ವಿ. ಹಾಗಾಗಿ ನಂಗೆ ಯಾವುದೇ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಇದಾಗಿತ್ತು ನಮ್ಮನೇಲಿ ಮಾಡೋ ಕಾಳ್ಗೋಳಮ್ಮ ದೇವ್ರಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮನೇಲೂ ಯಾರಾದರೂ ಇದೇ ಥರ ಪದ್ಧತಿನ ಫಾಲೋ ಮಾಡ್ತಿದ್ರೆ ಅಥವಾ ಈ ದೇವ್ರನ್ನ ನೀವು ಯಾರಾದರೂ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಮುಂದೆ ಬರುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Until next video, see you guys. Bye.